ಹರೇ ಕೃಷ್ಣ. ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ನೀವೆಲ್ಲ ನಾನು ಓದಿದ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೇಳಿದ್ದೀರಿ. ಧನ್ಯವಾದಗಳು. ಈ ದಿವಸ ನಾನು ಭಗವದ್ಗೀತೆಯ 3ನೇ ಅಧ್ಯಾಯವಾದ ಕರ್ಮಯೋಗದ ಅರ್ಥವನ್ನು ಕನ್ನಡದಲ್ಲಿ ಹೇಳುತ್ತೇನೆ. ನಿಮಗೆಲ್ಲ ಇಷ್ಟವಾಯಿತು ಅಂದರೆ ಮುಂದೆ ಒಂದೊಂದೇ ಅಧ್ಯಾಯದ ಅರ್ಥವನ್ನು ತಿಳಿಸಲು ಪ್ರಯತ್ನ ಪಡ್ತೇವೆ. ಇದನ್ನು ಕೇಳಿದ್ದ ಶ್ರೀಕೃಷ್ಣನ ಭಕ್ತರಾದ ನಿಮಗೆಲ್ಲ ಅವನ ಕೃಪೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಕರ್ಮಯೋಗ 3ನೇ ಅಧ್ಯಾಯ. ಅರ್ಜುನನು ಕೇಳಿದನು, ಎಲೈ ಜನಾರ್ದನನೇ, ಹೇ ಕೇಶವನೇ, ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡುವುದಕ್ಕಿಂತ ಜ್ಞಾನವೇ ಶ್ರೇಷ್ಠವೆಂದು ನೀನು ಹೇಳುವುದಾದರೆ ನನ್ನನ್ನು ಭಯಂಕರವಾದ ಯುದ್ಧ ಮಾಡಬೇಕೆಂದು ಯಾಕೆ ಪ್ರಚೋದಿಸುತ್ತೀ? ಹಲವು ಅರ್ಥಗಳನ್ನು ಕೊಡುವ ನಿನ್ನ ಈ ಮಾತುಗಳಿಂದ ನನ್ನ ಬುದ್ಧಿಯು ಮಂಕಾಗಿದೆ. ಆದ್ದರಿಂದ ದಯತೋರಿ ಯಾವ ಮಾರ್ಗವನ್ನು ಅನುಸರಿಸುವುದರಿಂದ ನನಗೆ ಶ್ರೇಯಸ್ಸು ಉಂಟಾದೀತು ಎಂದು ಸ್ಪಷ್ಟವಾಗಿ ಹೇಳು. ಭಗವಂತನು ಹೇಳಿದನು, ಎಲೆ ನಿಷ್ಪಾಪ ಅರ್ಜುನ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಲು ಪ್ರಯತ್ನಿಸುವವರಲ್ಲಿ 2 ರೀತಿಯ ಸ್ವಭಾವದವರು ಇದ್ದಾರೆಂದು ನಾನು ನಿನಗೆ ಮೊದಲೇ ಹೇಳಿದ್ದೇನೆ. ಕೆಲವರು ಇದನ್ನು ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿಯವರಾಗಿರುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿಯವರು ಆಗಿರುತ್ತಾರೆ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದುವುದಿಲ್ಲ ಮತ್ತು ಬರಿಯ ಕರ್ಮತ್ಯಾಗದಿಂದಲೇ ಸಿದ್ಧಿಯನ್ನು ಹೊಂದುವುದಿಲ್ಲ. ಯಾವನು ಯಾವತ್ತೂ ಒಂದು ಕ್ಷಣ ಮಾತ್ರವಾದರೂ ಕೆಲಸ ಮಾಡದೇ ಇರಲಾರನು. ಏಕೆಂದರೆ ಪ್ರತಿಯೊಬ್ಬನೂ ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ. ಯಾವನು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯಗಳ ವಿಷಯಗಳನ್ನು ಮನಸ್ಸಿನಿಂದ ಸ್ಮರಿಸುತ್ತಿರುವನೋ ಅವನು ವಿಮೂಢಾತ್ಮನೆಂದು ಮಿಥ್ಯಾಚಾರನೆಂದು ಹೇಳಲ್ಪಡುವನು. ಆದರೆ ಎಲೆ ಅರ್ಜುನ, ಯಾವನು ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ಆಸಕ್ತನಾಗಿ ಕರ್ಮೇಂದ್ರಿಯಗಳ ದ್ವಾರ ಕರ್ಮಯೋಗವನ್ನು ಆರಂಭಿಸುತ್ತಾನೆಯೋ ಅವನು ಅತಿಶಯನೆನಿಸುತ್ತಾನೆ. ನೀನು ವಿಹಿತ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡು. ಏನನ್ನು ಮಾಡದೆ ಸುಮ್ಮನೆ ಕುಳಿತಿರುವುದಕ್ಕಿಂತ ಕರ್ಮಗಳನ್ನು ಮಾಡುವುದೇ ಶ್ರೇಷ್ಠವಾಗಿದೆ. ಏಕೆಂದರೆ ನಿನ್ನ ದೇಹ ಪೋಷಣೆ ರಕ್ಷಣೆ ಅವಶ್ಯವಾಗಿ ಆಗಬೇಕಲ್ಲ, ಅದಕ್ಕಾಗಿ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಶ್ರೀ ವಿಷ್ಣುವಿನ ಪ್ರೀತ್ಯರ್ಥ ಯಜ್ಞರೂಪಿ ಕರ್ಮಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಕರ್ಮಗಳನ್ನು ಮಾಡಿದರೆ ಅದರಿಂದ ಕರ್ಮಬಂಧನವು ತಪ್ಪದೆ ಬರುತ್ತವೆ. ಆದ್ದರಿಂದ ಎಲೆ ಕುಂತಿಪುತ್ರನೇ, ಭಗವಂತನನ್ನು ಸಂತೋಷಪಡಿಸಲು ನೀನು ವಿಹಿತ ಕರ್ಮಗಳನ್ನು ಮಾಡು. ಹೀಗೆ ಮಾಡಿದಾಗ ನೀನು ಕರ್ಮಬಂಧನದಿಂದ ಮುಕ್ತನಾಗಬಹುದು. ಈ ಲೋಕವನ್ನು ಸೃಷ್ಟಿಸುವ ಆರಂಭ ಕಾಲದಲ್ಲಿ ಸಮಗ್ರ ಜೀವರಾಶಿಗಳ ಪ್ರಭುವಾದ ಪ್ರಜಾಪತಿಯಾದ ಬ್ರಹ್ಮದೇವರು ವಿಷ್ಣುವಿನ ಸಂತೃಪ್ತಿಗಾಗಿ ಯಜ್ಞವನ್ನು ಮಾಡುವ ಉದ್ದೇಶದೊಂದಿಗೆ ಮನುಷ್ಯರ ಮತ್ತು ದೇವತೆಗಳ ಸಂತತಿಯನ್ನು ನಿರ್ಮಾಣ ಮಾಡಿ ಈ ಯಜ್ಞದಿಂದ ನೀವು ಇಷ್ಟಾರ್ಥಗಳನ್ನು ಸುಖಶಾಂತಿಯನ್ನೂ ಪಡೆಯುವಿರಿ. ಮಾತ್ರವಲ್ಲ, ನಿಮಗೆ ಸುಖವಾಗಿರುವುದಕ್ಕೆ ಬೇಕಾದ ಸಮಸ್ತ ವಸ್ತುಗಳು ಮುಕ್ತಿ ಪಡೆಯಲು ಬೇಕಾದ ಯೋಗ್ಯತೆಯು ಲಭಿಸುವುದು ಎಂದು ಹೇಳಿದರು. ಈ ರೀತಿ ಯಜ್ಞಗಳನ್ನು ಮಾಡುವುದರ ಮೂಲಕ ಸಂತುಷ್ಟರಾದ ದೇವತೆಗಳು ನೀವೆಲ್ಲರೂ ಸುಖವಾಗಿರುವಂತೆ ಅನುಗ್ರಹಿಸುತ್ತಾರೆ. ಮಾತ್ರವಲ್ಲ, ದೇವತೆಗಳ ಹಾಗೂ ಮನುಷ್ಯರ ಪರಸ್ಪರ ಸಹಕಾರದಿಂದ ಎಲ್ಲರ ಕ್ಷೇಮವನ್ನು ಸಾಧಿಸಿದಂತೆ ಆಗುತ್ತದೆ. ಹೀಗೆ ಐಹಿಕ ಜಗತ್ತಿನ ಬೇರೆ ಬೇರೆ ಅವಶ್ಯಕತೆಗಳನ್ನು ಪೂರೈಸುವ ಹೊಣೆಯನ್ನು ವಹಿಸಿಕೊಂಡ ದೇವತೆಗಳು ಯಜ್ಞದ ಹವಿರ್ಭಾಗವನ್ನು ಸ್ವೀಕರಿಸಿ ತನ್ನಿಮಿತ್ತ ಸಂತುಷ್ಟರಾಗಿ ಮನುಷ್ಯರಿಗೆ ಬದುಕಿನ ಅವಶ್ಯವಾದ ಬೇರೆ ಬೇರೆ ಭೋಗ ಪದಾರ್ಥಗಳನ್ನು ಒದಗಿಸುತ್ತಾರೆ. ಆದರೆ ದೇವತೆಗಳಿಗೆ ಸಲ್ಲಬೇಕಾದ ಆವಿರ್ಭಾವವನ್ನು ಸಲ್ಲಿಸದೆ ತಾನೇ ಎಲ್ಲವನ್ನೂ ಅನುಭವಿಸುವವನು ಕಳ್ಳನೇ ಸರಿ. ಭಗವದ್ಭಕ್ತರು ಯಜ್ಞಗಳಲ್ಲಿ ದೇವತೆಗಳಿಗೆ ಸಮರ್ಪಿಸಿದ ವಸ್ತುಗಳ ಅವಶಿಷ್ಟವನ್ನು ಮಾತ್ರವೇ ಪ್ರಸಾದ ರೂಪದಲ್ಲಿ ಭುಂಜಿಸುವುದರಿಂದ ಸಕಲ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ. ಇಂದ್ರಿಯಗಳ ತೃಪ್ತಿಗಾಗಿಯೇ ಭೋಗ್ಯ ವಸ್ತುಗಳನ್ನು ತಯಾರಿಸಿ ತಿನ್ನುವವರು ಪಾಪವನ್ನೇ ತಿನ್ನುತ್ತಾರೆ. ಈ ಲೋಕದ ಸಕಲ ಜೀವಿಗಳು ಅನ್ನವನ್ನೇ ಆಶ್ರಯಿಸಿ ಬದುಕುತ್ತವೆ. ಮಳೆ ಬರುವುದರಿಂದ ಅನ್ನವೇ ಮೊದಲಾದ ಖಾದ್ಯ ವಸ್ತುಗಳ ಉತ್ಪತ್ತಿಯಾಗುತ್ತವೆ. ಯಜ್ಞ ಯಾಗಾದಿಗಳ ಅನುಷ್ಠಾನದಿಂದಾಗಿ ಮಳೆ ಬರುವಂತೆ ಆಗುತ್ತದೆ.
ವಿಹಿತ ಕರ್ಮಾಚರಣೆಯಿಂದ ಯಜ್ಞದ ಉತ್ಪತ್ತಿಯಾಗುತ್ತದೆ. ವಿಹಿತ ಕರ್ಮಾಚರಣೆಗಳನ್ನು, ಅದನ್ನು ಮಾಡುವ ವಿಧಿವಿಧಾನಗಳನ್ನು ವೇದಗಳಲ್ಲಿ ಹೇಳಿದೆ. ವೇದಗಳು ಸಾಕ್ಷಾತ್ ಭಗವಂತನಿಂದ ಪ್ರಕಟವಾಗಿದೆ. ಇದರಿಂದ ಸರ್ವವ್ಯಾಪಿಯಾದ ಪರಬ್ರಹ್ಮನು ಎಲ್ಲ ಯಜ್ಞಕರ್ಮಗಳಲ್ಲಿ ಸದಾ ಅಂತರ್ಗತವಾಗಿದ್ದಾನೆ ಎಂಬುದು ವ್ಯಕ್ತವಾಗುತ್ತದೆ. ಪ್ರೀತಿಯ ಅರ್ಜುನ, ವೇದಗಳಲ್ಲಿ ಹೇಳಿದ ಈ ಯಜ್ಞಚಕ್ರವನ್ನು ಅನುಸರಿಸದ ಮನುಷ್ಯನು ನಿಶ್ಚಯವಾಗಿಯೂ ಪಾಪಿಯಾಗಿಯೇ ಬದುಕುತ್ತಿದ್ದಾನೆ. ಇಂಥ ಮನುಷ್ಯನು ತನ್ನ ಇಂದ್ರಿಯಗಳ ಕಾಮನೆಗಳನ್ನು ತೃಪ್ತಿಪಡಿಸುತ್ತಾ ವ್ಯರ್ಥವಾಗಿ ಬದುಕನ್ನು ಕಳೆಯುತ್ತಾನೆಂಬುದು ಸ್ಪಷ್ಟ. ಆತ್ಮ ಸಾಕ್ಷಾತ್ಕಾರ ಪಡೆದು ಆತ್ಮನಲ್ಲಿಯೇ ಆನಂದದಿಂದ ಕಾಲ ಕಳೆಯುವವನಿಗೆ, ಬೇರೆ ಯಾವುದೇ ಉಪಕರಣಗಳಿಲ್ಲದೆ ಆತ್ಮನಲ್ಲಿಯೇ ತೃಪ್ತಿಯಿಂದ ಇರುವವನಿಗೆ, ತನ್ನಲ್ಲಿಯೇ ಸಂತೋಷವನ್ನು ಕಾಣುವವನಿಗೆ ತಾನು ಮಾಡಬೇಕಾದ ಪ್ರತ್ಯೇಕ ಕರ್ಮಗಳು ಯಾವುದೂ ಇರುವುದಿಲ್ಲ. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗೆ ಮಾಡಲೇಬೇಕಾದ ಕರ್ಮಗಳೆಂಬುದು ಯಾವುದೂ ಇರುವುದಿಲ್ಲ. ಯಾವುದೇ ಕರ್ಮವನ್ನು ಮಾಡದೆ ಸುಮ್ಮನಿರುವುದಕ್ಕೂ ಪ್ರತ್ಯೇಕ ಕಾರಣಗಳೂ ಇರುವುದಿಲ್ಲ. ಅವನು ತಾನು ಬದುಕಲು ಇನ್ನೊಬ್ಬನನ್ನು ಆಶ್ರಯಿಸಿಕೊಂಡಿರಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ. ಆದರೂ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ಫಲಾಪೇಕ್ಷೆಯೂ ಇಲ್ಲದೆ ತನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಲೇಬೇಕು. ಏಕೆಂದರೆ ಯಾವ ಆಸಕ್ತಿಯೂ ಇಲ್ಲದೆ ಕರ್ಮಗಳನ್ನು ಮಾಡುತ್ತಿದ್ದರೆ ಅಂಥವನಿಗೆ ಕ್ರಮೇಣ ಪರಬ್ರಹ್ಮನ ಪ್ರಾಪ್ತಿಯಾಗುತ್ತದೆ. ಜನಕನಂಥ ಮಹಾರಾಜರು ಸಹಿತ ವಿಹಿತ ಕರ್ಮಗಳನ್ನು ಮಾಡುತ್ತಿದ್ದು ಪರಿಪೂರ್ಣತೆಯನ್ನು ಪಡೆದಿದ್ದಾರೆ. ಆದ್ದರಿಂದ ಜನಸಾಮಾನ್ಯರಿಗೆ ಒಂದು ಉತ್ತಮ ಆದರ್ಶವಾಗಿರುವಂತೆ ನೀನು ಕೂಡ ವಿಹಿತ ಕರ್ಮಗಳನ್ನು ಮಾಡಲೇಬೇಕು. ಅನುಕರಣೆಯು ಮನುಷ್ಯರ ಸ್ವಭಾವವಾಗಿದೆ. ಸಮಾಜದಲ್ಲಿ ಮಹಾಪುರುಷರೆಂದು ಪ್ರಸಿದ್ಧರಾದವರು ಏನೇನೆಲ್ಲ ಮಾಡುತ್ತಾರೋ ಅದನ್ನೇ ಜನಸಾಮಾನ್ಯರು ಅನುಕರಿಸುತ್ತಾರೆ. ಅನುಸರಣೆಗೆ ಯೋಗ್ಯವಾದ ಸತ್ಕಾರ್ಯಗಳನ್ನೇ ಮಾಡುವ ಮಹಾಪುರುಷರನ್ನು ಇಡೀ ವಿಶ್ವವೇ ಅನುಕರಿಸುತ್ತದೆ. ಪಾರ್ಥ, ನನಗೆ ಈ 3 ಲೋಕಗಳಲ್ಲಿಯೂ ಮಾಡಲೇಬೇಕಾದ ಕೆಲಸವೆಂಬುದು ಯಾವುದೂ ಇಲ್ಲ. ನನಗೆ ಯಾವುದೇ ವಸ್ತುವಿನ ಅಭಾವವೂ ಇಲ್ಲ. ಯಾವುದೇ ವಸ್ತುವನ್ನು ಪಡೆಯಬೇಕೆಂಬ ಅನಿವಾರ್ಯ ಪರಿಸ್ಥಿತಿಯೂ ಇಲ್ಲ. ಆದರೂ ನಾನು ನಿರ್ವಹಿಸಬೇಕಾದ ಎಲ್ಲ ಕರ್ಮಗಳನ್ನು ಮಾಡುತ್ತಲೇ ಇದ್ದೇನೆ. ಇದನ್ನು ಗಮನಿಸಿಕೊ. ಅರ್ಜುನ, ನಾನು ಮಾಡಬೇಕಾದ ವಿಹಿತ ಕರ್ಮಗಳನ್ನು ಜಾಗ್ರತೆಯಿಂದ ಸರಿಯಾಗಿ ಮಾಡದಿದ್ದರೆ ನನ್ನನ್ನು ನೋಡಿ ಸಾಮಾನ್ಯ ಜನರೆಲ್ಲರೂ ನನ್ನಂತೆಯೇ ಮಾಡಲು ಪ್ರಯತ್ನಿಸುತ್ತಾರೆ. ನಾನು ಕರ್ತವ್ಯ ಭ್ರಷ್ಟನಾದರೆ ಜನರೆಲ್ಲರೂ ಸೋಮಾರಿಗಳಾದರು. ಆಗಬಾರದ ಅನಾಹುತಗಳು ಸಂಭವಿಸಬಹುದು. ವರ್ಣಸಾಂಕರ್ಯವಾದೀತು. ಲೋಕದಲ್ಲಿ ಅಶಾಂತಿ ಉಂಟಾದೀತು. ಪ್ರಜೆಗಳೆಲ್ಲರ ನಾಶವಾದರೂ ಆಗಬಹುದು. ಮತ್ತು ಇದಕ್ಕೆಲ್ಲ ನಾನೇ ಕಾರಣನಾದೇನು. ಆದ್ದರಿಂದ ಅಜ್ಞಾನಿಗಳು ಫಲಾಪೇಕ್ಷೆಯಿಂದ ಕಾಮ್ಯಕರ್ಮಗಳನ್ನು ಮಾಡುವಂತೆ ವಿದ್ವಾಂಸರಾದವರು ಸಹ ಲೋಕೋಪಕಾರಕ್ಕಾಗಿ ಇತರರಿಗೆ ಆದರ್ಶವಾಗುವಂತೆ ಫಲಾಸಕ್ತಿ ಇಲ್ಲದೆ ಕರ್ಮನಿರತರಾಗಬೇಕು. ಮಾತ್ರವಲ್ಲ, ವಿದ್ವಾಂಸರಾದವರು ಫಲಾಪೇಕ್ಷಿತ ಕರ್ಮಗಳಲ್ಲಿ ನಿರತರಾಗಿರುವ ಅಜ್ಞಾನಿಗಳ ಮನಸ್ಸನ್ನು ವಿಚಲಿತಗೊಳಿಸಬಾರದು. ಅವರ ವರ್ತನೆಯನ್ನು ಪ್ರತಿಭಟಿಸಿ ಅವರನ್ನು ದಾರಿ ತಪ್ಪುವಂತೆ ಮಾಡಬಾರದು. ತಾವು ಸ್ವತಃ ಭಕ್ತಿಯಿಂದ ಕರ್ಮಗಳನ್ನು ಮಾಡಿ ಇತರರಿಗೂ ಮುಂದುವರಿಯಲು ಅವಕಾಶವನ್ನು ಕಲ್ಪಿಸಬೇಕು. ಇದರಿಂದ ಅವರು ಕ್ರಮೇಣ ಭಗವತ್ಪ್ರಜ್ಞೆಯಲ್ಲಿ ವಿಕಾಸ ಹೊಂದುವರು. ತ್ರಿಗುಣಾತ್ಮಕವಾದ ಈ ಪ್ರಕೃತಿಯಲ್ಲಿ ಆಯಾ ಗುಣಗಳ ಪ್ರಭಾವದಿಂದ ಎಲ್ಲ ಕಾರ್ಯಗಳು, ಘಟನೆಗಳು ಸಂಭವಿಸುತ್ತಾ ಇರುತ್ತವೆ. ಆದರೆ ಮನುಷ್ಯನು ಅಜ್ಞಾನಜನಿತ ಅಹಂಕಾರದಿಂದ ತಾನೇ ಇದೆಲ್ಲವನ್ನೂ ಮಾಡುತ್ತಿದ್ದೇನೆ ಎಂದು ತಿಳಿಯುತ್ತಾನೆ. ಎಲೆ ಮಹಾಬಾಹುವಾದ ಅರ್ಜುನನೇ, ಪರಮ ಸತ್ಯದ ಬಗ್ಗೆ ಜ್ಞಾನವಂತನಾದ ವ್ಯಕ್ತಿಯು ಭಗವದರ್ಪಿತ ಕರ್ಮಗಳ ಮತ್ತು ಫಲಾಪೇಕ್ಷಿತ ಕರ್ಮಗಳ ವ್ಯತ್ಯಾಸವನ್ನು ತಿಳಿದು ಇಂದ್ರಿಯಗಳ ತೃಪ್ತಿಗಾಗಿ ಯಾವ ಕೆಲಸವನ್ನೂ ಮಾಡುವುದಿಲ್ಲ. ತ್ರಿಗುಣಾತ್ಮಕ ಪ್ರಕೃತಿಯ ಒತ್ತಡದಿಂದ ಮೋಹಿತರಾದ ಅಜ್ಞಾನಿಗಳು ಭೌತಿಕ ಕೆಲಸಗಳಲ್ಲೇ ನಿರತರಾಗಿ ಅವುಗಳಲ್ಲೇ ಆಸಕ್ತಿಯನ್ನು ವಹಿಸುತ್ತಾರೆ. ತಿಳುವಳಿಕೆ ಇಲ್ಲದ ಅವರು ಮಾಡುವ ಕರ್ಮಗಳು ಅಸಂಗತವೇ ಆಗಿದ್ದರೂ ಜ್ಞಾನಿಯಾದವನು ಅವರಿಗೆ ಅಡ್ಡಿಯನ್ನುಂಟು ಮಾಡಿ ಅವರನ್ನು ವಿಚಲಿತಗೊಳಿಸಬಾರದು. ಆದ್ದರಿಂದ ಅರ್ಜುನ, ನೀನು ಸಕಲ ಕರ್ಮಗಳನ್ನು ನನಗೇ ಅರ್ಪಿಸು. ನನ್ನ ಪ್ರಜ್ಞೆಯಲ್ಲಿಯೇ ಸ್ಥಿತನಾಗಿ ಫಲಾಸಕ್ತಿಯನ್ನು ತೊರೆದು ಯಾವುದೇ ಕಾಮನೆಗಳಿಲ್ಲದೆ
ಯಾವುದೇ ಮಮಕಾರವಿಲ್ಲದೆ ಜಡತ್ವವನ್ನು ತೊರೆದು ಯುದ್ಧ ಸನ್ನದ್ಧನಾಗು. ನನ್ನ ಆದೇಶದಂತೆ ಕರ್ತವ್ಯಗಳನ್ನು ನಿರ್ವಹಿಸುವವರು, ನನ್ನಲ್ಲಿ ಸ್ವಲ್ಪವೂ ಮತ್ಸರವಿಲ್ಲದೆ ಈ ಉಪದೇಶವನ್ನು ಶ್ರದ್ಧೆಯಿಂದ ಪಾಲಿಸುವವರು ಕಾಮ್ಯಕರ್ಮಗಳಿಂದ ಉಂಟಾಗುವ ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ. ಆದರೆ ಮತ್ಸರದಿಂದ ಈ ಉಪದೇಶವನ್ನು ತಿರಸ್ಕರಿಸಿ ಇವುಗಳನ್ನು ಆಚರಣೆಯಲ್ಲಿ ಅಳವಡಿಸದವರು ಯಾವ ಜ್ಞಾನವೂ ಇಲ್ಲದ ಮೂಢರೆಂದು ದಿಗ್ಭ್ರಮೆಗೊಂಡವರೆಂದು ಪರಿಪೂರ್ಣತೆಯನ್ನು ಸಾಧಿಸಲು ಶಕ್ತರಲ್ಲದವರೆಂದು ತಿಳಿದುಕೋ. ಪ್ರತಿಯೊಬ್ಬನೂ ತನ್ನ ಸ್ವಭಾವಜನ್ಯ ಗುಣಗಳಿಗೆ ಅನುಗುಣವಾಗಿಯೇ ವ್ಯವಹರಿಸುತ್ತಾನೆ. ಆದ್ದರಿಂದ ಎಷ್ಟೇ ದೊಡ್ಡ ಜ್ಞಾನಿಯಾದರೂ ಪ್ರಕೃತಿಜನ್ಯ ಸತ್ವ, ರಜಸ್ಸು ಮತ್ತು ತಮೋಗುಣಗಳ ಪ್ರಭಾವಕ್ಕೆ ಒಳಗಾಗಿಯೇ ವರ್ತಿಸುತ್ತಾನೆ. ಇಂದ್ರಿಯ ನಿಗ್ರಹ, ಸಂಯಮ, ಫಲತ್ಯಾಗ ಮುಂತಾದ ಶಬ್ದಗಳನ್ನು ಬಾಯಿಯಿಂದ ಹೇಳಬಹುದೇ ಹೊರತು ಕಾರ್ಯತಃ ಅದಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ಅದರಿಂದ ಗ್ರಹಿಸಬಹುದಾದ ಒಂದೊಂದು ವಿಷಯವಿರುತ್ತದೆ. ಈ ವಿಷಯಗಳ ಮೇಲೆ ಮನುಷ್ಯನಿಗೆ ತನ್ನ ಸ್ವಭಾವಜನ್ಯ ರಾಗದ್ವೇಷಗಳೂ ಇರುತ್ತವೆ. ಈ ರಾಗದ್ವೇಷಾದಿಗಳನ್ನು ಶಾಸ್ತ್ರವಿಧಿಗಳಿಗೆ ಅನುಗುಣವಾಗಿಯೇ ನಿಯಂತ್ರಿಸತಕ್ಕದ್ದು. ಈ ರಾಗದ್ವೇಷಗಳೇ ಮನುಷ್ಯನಿಗೆ ಆತ್ಮಸಾಕ್ಷಾತ್ಕಾರ ಪಡೆಯಲು ಅಡ್ಡಿಯುಂಟು ಮಾಡುವ ಶತ್ರುಗಳು. ಈ ಶತ್ರುಗಳ ವಶವಾಗದಂತೆ ಎಚ್ಚರದಿಂದ ಇರಬೇಕು. ಆದ್ದರಿಂದ ವ್ಯಕ್ತಿಯು ಅವನವನ ಸ್ವಭಾವಕ್ಕೆ, ಸಂಸ್ಕಾರಕ್ಕೆ ಸರಿಹೊಂದುವ ಕರ್ಮಗಳನ್ನೇ ಮಾಡಬೇಕು. ಇದನ್ನೇ ಸ್ವಧರ್ಮ ಎನ್ನುವುದು. ಸ್ವಧರ್ಮಕ್ಕೆ ಅನುಸಾರವಾಗಿ ಮಾಡುವ ಕರ್ಮಗಳಲ್ಲಿ ಕೆಲವೊಮ್ಮೆ ದೋಷಗಳು ಕಂಡುಬಂದರೂ ಅದು ಅಪರಾಧವಾಗುವುದಿಲ್ಲ. ಎಷ್ಟೇ ಆಕರ್ಷಣೆ ಇದ್ದರೂ ಪರಧರ್ಮವನ್ನು ಆಚರಿಸಲು ಮುಂದಾಗುವುದು ಸರಿಯಲ್ಲ. ಸ್ವಧರ್ಮವನ್ನು ಆಚರಿಸುವಾಗ ಮರಣವೇ ಬಂದರೂ ಅದು ಶ್ರೇಯಸ್ಕರವೇ. ಪರಧರ್ಮವನ್ನು ಆಚರಿಸಲು ಎಂದಿಗೂ ಪ್ರಯತ್ನ ಮಾಡಬಾರದು. ಅದರ ಫಲವು ಭೀಕರವಾಗಿರುತ್ತದೆ. ಅರ್ಜುನನು ಹೇಳಿದನು, ಅಯ್ಯ ವಾರ್ಷ್ಣೇಯ, ಕೆಲವೊಮ್ಮೆ ಮನುಷ್ಯನು ಪಾಪಕರ್ಮವೆಂದು ಸ್ಪಷ್ಟವಾಗಿ ತಿಳಿದಿದ್ದರೂ ಪರಧರ್ಮವನ್ನು ಯಾಕೆ ಮಾಡುತ್ತಾನೆ? ಅಂಥ ಪಾಪ ಕಾರ್ಯವನ್ನು ಮಾಡಬೇಕೆಂಬ ಇಚ್ಛೆ ಅವನಿಗೆ ಇಲ್ಲದಿದ್ದರೂ ಹಾಗೆ ಮಾಡುವಂತೆ ಅವನನ್ನು ಪ್ರಚೋದಿಸುವ ಶಕ್ತಿ ಯಾವುದು? ಭಗವಂತನು ಹೇಳಿದನು, ಅರ್ಜುನ, ರಜೋಗುಣದಿಂದ ಮನುಷ್ಯನಲ್ಲಿ ಹುಟ್ಟುವ ಕಾಮವೇ ಇದಕ್ಕೆ ಮುಖ್ಯ ಕಾರಣ. ಕಾಮವು ಸಫಲವಾಗದಿದ್ದರೆ ಅದರ ಹಿಂದೆಯೇ ಬರುತ್ತದೆ ಕ್ರೋಧ. ಈ ಕಾಮಕ್ರೋಧಗಳೇ ಮನುಷ್ಯನನ್ನು ಸರ್ವನಾಶ ಮಾಡುವ ಮಹಾವೈರಿಗಳೆಂದು ತಿಳಿದುಕೋ. ಬೆಂಕಿಯು ಹೊಗೆಯಿಂದ ಆವರಿಸಲ್ಪಟ್ಟಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಿರುವಂತೆ, ಭ್ರೂಣವು ಗರ್ಭಾಶಯದಿಂದ ಆವೃತವಾಗಿರುವಂತೆ ಜೀವಾತ್ಮನು ಬೇರೆ ಬೇರೆ ಪ್ರಮಾಣಗಳಲ್ಲಿ ಈ ಕಾಮದಿಂದ ಆವೃತನಾಗಿದ್ದಾನೆ. ಈ ರೀತಿ ಜ್ಞಾನರೂಪಿಯಾದ ಜೀವಾತ್ಮನ ಪರಿಶುದ್ಧ ಪ್ರಜ್ಞೆಯು ಜ್ಞಾನದ ಕಡು ವೈರಿಯಾದ ಕಾಮದಿಂದ ಆವೃತವಾಗಿದೆ. ಈ ಕಾಮವು ಜೀವಾತ್ಮನನ್ನು ಸದಾಕಾಲವೂ ಬೆಂಕಿಯಂತೆ ಸುಡುತ್ತಲೇ ಇರುತ್ತದೆ. ಕಾಮಕ್ಕೆ ತೃಪ್ತಿ ಎಂಬುದು ಇಲ್ಲವೇ ಇಲ್ಲ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವುಗಳು ಕಾಮದ ಆವಾಸ ಸ್ಥಾನಗಳಾಗಿವೆ. ಇವುಗಳ ಮೂಲಕ ಈ ಕಾಮವು ಜೀವಾತ್ಮನ ಯಥಾರ್ಥ ಜ್ಞಾನವನ್ನು ಮುಚ್ಚಿ ಅವನನ್ನು ದಿಗ್ಭ್ರಮೆಗೊಳಿಸುತ್ತದೆ. ಭರತವಂಶ ಶ್ರೇಷ್ಠನಾದ ಹೇ ಅರ್ಜುನನೇ, ಆದ್ದರಿಂದ ನೀನು ಮೊದಲಿಗೆ ಕಾಮದ ಆಶ್ರಯ ಸ್ಥಾನವೆನಿಸಿದ ಈ ಇಂದ್ರಿಯಗಳನ್ನು ಸ್ವಾಧೀನ ಮಾಡಿ ಪಾಪಕರ್ಮಗಳ ಪ್ರತಿರೂಪದಂತಿರುವ ಈ ಕಾಮವನ್ನು ನಿಗ್ರಹಿಸು. ಜ್ಞಾನವನ್ನು, ಆತ್ಮ ಸಾಕ್ಷಾತ್ಕಾರದ ಪ್ರಯತ್ನವನ್ನು ನಾಶ ಮಾಡುವ ಈ ಪ್ರಬಲ ಶತ್ರುವನ್ನು ಕೊಂದು ಹಾಕು. ಪ್ರಪಂಚದಲ್ಲಿರುವ ಜಡವಸ್ತುಗಳಿಗಿಂತ ಇಂದ್ರಿಯಗಳು ಶ್ರೇಷ್ಠವಾಗಿವೆ. ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು, ಬುದ್ಧಿ ಮನಸ್ಸಿಗಿಂತ ಶ್ರೇಷ್ಠವಾದದ್ದು, ಆತ್ಮ ಎಂಬುದು ಬುದ್ಧಿಗಿಂತ ಮಿಗಿಲಾದದ್ದು ಎಂದು ತಿಳಿ. ಎಲೈ ಮಹಾಬಾಹು, ಆದ್ದರಿಂದ ನೀನು ಐಹಿಕ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗೆ ಅತೀತನೆಂದು ತಿಳಿದುಕೊಂಡು ನಿನ್ನ ಐಹಿಕ ಇಂದ್ರಿಯ, ಮನಸ್ಸು ಹಾಗೂ ಬುದ್ಧಿಯನ್ನು ಅಲೌಕಿಕ ಬುದ್ಧಿ ಹಾಗೂ ದಿವ್ಯಜ್ಞಾನದಿಂದ ಸ್ವಾಧೀನಪಡಿಸಿ ಮನಸ್ಸನ್ನು ಭಗವತ್ಪ್ರಜ್ಞೆಯಲ್ಲಿ ಸ್ಥಿರಪಡಿಸಿ ಈ ಕಾಮವೆಂಬ ಪ್ರಬಲ ಶತ್ರುವನ್ನು ಜಯಿಸು. ಬ್ರಹ್ಮವಿದ್ಯೆ ಎಂದು, ಯೋಗಶಾಸ್ತ್ರವೆಂದು ತಿಳಿಯಲ್ಪಡುವ ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವ ಸಾಕ್ಷಾತ್ ಭಗವದ್ರೂಪಿ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಕರ್ಮಯೋಗವೆಂಬ 3ನೇ ಅಧ್ಯಾಯ ಸಮಾಪ್ತ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು.